ನಿಮ್ಗೆ ಮಂತ್ಲಿ 800 ರೂಪಾಯಿ ಸಿಗುತ್ತೆ. ಇದು ಮಹಿಳೆಯರಿಗೆ ಮಾತ್ರ. ಈ ಸ್ಕೀಮ್ ಕರ್ನಾಟಕ ಸರ್ಕಾರದಿಂದ ಬಿಟ್ಟಿದ್ದಾರೆ. ಇದು ಯಾವ ಯೋಜನೆ, ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಇದಕ್ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಸ್ಕೀಮ್ ನ ಹೆಸರು ಮನಸ್ವಿನಿ ಯೋಜನಾ. ಇದಕ್ಕೆ ಆಧಾರ್ ಕಾರ್ಡ್ ಬೇಕು, BPL ರೇಷನ್ ಕಾರ್ಡ್ ಇರಬೇಕು, ಮತ್ತೆ ನಿಮ್ ಅನ್ಯುವಲ್ ಇನ್ಕಮ್ 32,000 ಒಳಗಡೆ ಇರಬೇಕು. ಆ ಸರ್ಟಿಫಿಕೇಟ್ ಬೇಕು, ಮತ್ತೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ. ಇಷ್ಟೆಲ್ಲ ತಗೊಂಡು ನೀವು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಇಲ್ಲ ಅಂದ್ರೆ ನಾಡ ಕಚೇರಿಗೆ ಹೋದ್ರೆ ಮಾಡಿಕೊಡ್ತಾರೆ. ಈ ಸ್ಕೀಮ್ ನ ಅಮೌಂಟ್ ಯಾವ ಮಹಿಳೆಗೆ ಸಿಗುತ್ತೆ ಅಂತ ನೋಡೋದಾದ್ರೆ, ಡಿವೋರ್ಸ್ ಆಗಿರೋ ಮಹಿಳೆಯರಿಗೆ ಮತ್ತೆ ಮದ್ವೆನೇ ಆಗಿಲ್ಲ ಅನ್ನೋ ಮಹಿಳೆಯರಿಗೆ ಸಿಗುತ್ತೆ. ಪ್ರತಿ ತಿಂಗಳು 800 ರೂಪಾಯಿ ಸಿಗುತ್ತೆ. ಈ ಸ್ಕೀಮ್ ನ ಅಮೌಂಟ್ ತಗೋಬೇಕಂದ್ರೆ ನಿಮ್ ಏಜ್ 40 ವರ್ಷ ಮೇಲೆ ಇರಬೇಕು. 64 ವರ್ಷ ಒಳಗಡೆ ಇರೋರಿಗೆ ಈ ಅಮೌಂಟ್ ಸಿಗುತ್ತೆ. ಸಪೋಸ್ ನೀವೇನಾದ್ರೂ 60 ವರ್ಷ ಆದವರು ಬೇರೆ ಪೆನ್ಷನ್ ಅಂದ್ರೆ ವಿಧವಾ ವೇತನ ತಗೋತಾ ಇದ್ರೆ ಈ ಅಮೌಂಟ್ ಬರಲ್ಲ. ಯಾವ್ದಾದ್ರೂ ಒಂದೇ ಪೆನ್ಷನ್ ಮಾತ್ರ ತಗೋಬಹುದು. ಬಟ್ ಗೃಹಲಕ್ಷ್ಮಿ ಅಮೌಂಟ್ ತಗೋತಿದ್ರೆ ಈ ಅಮೌಂಟ್ ತಗೋಬಹುದು. ಇನ್ನು ಯಾರ್ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಯೂಸ್ಫುಲ್ ವಿಡಿಯೋಸ್ಗಾಗಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.